ಒಂದ್ ನಿಮಿಷ ಮೊಬೈಲ್ ಮರ್ತ್ ಬಂದ್ಬಿಟ್ಟೆ, ತಕೊಂಬತ್ತೀನಿ. ಹೋಗ್ ತಗೊಂಡ್ ಬಾ. ಚಿಕ್ಕಮ್ಮ ಒಂದ್ ನಿಮಿಷ ನೋಡಿದ್ರ ಚಿಕ್ಕಮ್ಮ, ಇದನ್ನೇ ಅದ್ಯಾವ್ರ ಆಟ ಅಂತ ಕರೆಯೋದು. ನೀವು ನನಗ್ ತಾಳಿ ಕಟ್ಟದ ಗಂಡನ್ನೇ ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡಿದ್ರಿ. ಆದ್ರೆ ಅದ್ಯಾವ್ರು ನಿಮ್ ಕೈಯಿಂದನೇ ಅರ್ಶನ ಕುಂಕುಮ ಕೊಡ್ಸಿ ನನಗೆ ಆಶೀರ್ವಾದ ಮಾಡಿಸ್ತಾ. ಇದನ್ನೆಯ ಅದ್ಯಾವ್ರ ಆಟ ಅಂತ ಕರೆಯೋದು. ಇದೇ ನಿಜ, ಇದೇ ನಡೆಯೋದು. ಈಗ್ಲಾದ್ರೂ ಅರ್ಥ ಆಯ್ತಾ ಚಿಕ್ಕಮ್ಮ? ನನ್ ಗಂಡನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಕ್ಕಿಲ್ಲ. ನಾನಿನ್ ಬರ್ತೀನಿ. ಒಂದ್ ನಿಮಿಷ ಚಿಕ್ಕಮ್ಮ, ನಾನು ಹೇಳಿದ್ದನ್ನ ಯಾವುದು ಮರಿಬೇಡಿ. ನಿಮ್ಮ ಮಗಳಿಗೆ ಹೊಸ ಸರಿಯಾಗಿ ಬುದ್ಧಿ ಹೇಳಿ. ರಿಷಿ, ನೀನು ಕಮಲಿ ಜೊತೆಗೆ ಹೋಗಿದ್ಯಾ? ಹಾಮ, ತಾತನ ಕಾರ್ಯ ಆಯ್ತಲ್ಲ, ಇಬ್ರು ಜೊತೆಗೆ ಹೋಗಿ ಬಂದ್ವಿ. ಊಟ ಆಯ್ತಾ? ಹಾಮ, ನಿಮ್ದು? ಇನ್ನೂ ಇಲ್ಲಪ್ಪ. ಅಯ್ಯೋ ಅತ್ತೆಮ್ಮ, ನಾನು ಹೋಗೋ ಹತ್ರದಾಗೆ ಅಡ್ಗೆ ಮಾಡ್ಲಿಲ್ಲ. ನಂಗೆ 2 ನಿಮಿಷ ಟೈಮ್ ಕೊಡಿ, ನಾನು ಈಗಲೇ ಹೋಗಿ ಎಲ್ಲ ತಯಾರು ಮಾಡ್ಬಿಡ್ತೀನಿ. ಪರವಾಗಿಲ್ಲಮ್ಮ, ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೀನಿ. ರಿಷಿ, ನೀನು ಸದಾನಂದ ಅವ್ರ ಕಾರ್ಯಕ್ಕೆ ಹೋಗಿದ್ದು ಏನು ಸಮಸ್ಯೆ ಆಗ್ಲಿಲ್ಲಮ್ಮ. ಅಂಡ್ ಅಜ್ಜಿಗೂ ರಿಯಲೈಸ್ ಆಗಿದೆ ನನ್ನ ಕಡೆಯಿಂದ ಯಾವ್ದು ತಪ್ಪಾಗಿಲ್ಲ, ನಾನು ಕೊಲೆ ಮಾಡಿಲ್ಲ ಅಂತ. ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಹೋಗೋದಿಕ್ಕೆ ಹಿಂಜರಿಕೆ ಯಾಕೆ? ಕರೆಕ್ಟಾಗಿ ಹೇಳ್ತೀನಿ ಋಷಿ, ಯು ರೈಟ್. ಹೌದು, ರಚನೆಯಲ್ಲಿ ರೂಮಲ್ಲಿ ಇದ್ದಾಳೆ. ಅವಳು ಈ ಟೈಮಲ್ಲಿ ಒಬ್ಳೇ ಇರೋದು ಸರಿ ಇಲ್ಲ. ಹೌದು ಸರ್, ಬೇಡದಿರೋ ಆಲೋಚನೆಗಳೇ ಬರ್ತಾ ಇರ್ತವೆ. ನಾನು ಕರಿತೀನಿ. ರಚನಾ, 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 ರಚು, ರಚು, ರಚನಾ, ರಚನಾ, ಅವ್ರು ಆಲ್ ರೈಟ್? ರಚನಾ, 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 ಏ ಪುಟ್ಟ, ರಚನಾ ಬೇಗ ಬಾಮ್ಮ. ಕಂದ, ರಚನಾ ಎದ್ದೇಳಮ್ಮ. ಏ ರಚನಾ, ಇಲ್ಲುಡು, ಇಲ್ಲುಡು ಪುಟ್ಟ. ರಚನಾ, ರಚನಾ, ನೀರು ಕುಡಿ. ಬೇಡ. ಯಾಕಮ್ಮ ಹಠ ಮಾಡ್ಬೇಡ, ಕುಡಿ ಕುಡಿ. ರಚನಾ, ಯಾಕೆ ತಲೆ ಸುತ್ತಿತು ನಿಂಗೆ? ಉಪವಾಸ ಇದ್ರೆ ಇನ್ನೇನಾಗತ್ತೆ? ಹೌದು ರಿಷಿ, ಇವಳು ಬೆಳಗ್ಗೆಯಿಂದ ಏನು ತಿಂದಿಲ್ಲ.
ಉಪವಾಸ ಇದ್ದಾಳೆ, ಅದಕ್ಕೆ ತಲೆ ಸುತ್ತ ಬಿದ್ದಿರೋದು. ರಚನಾ, ಯಾಕೆ ಹೀಗೆ ಮಾಡ್ತಿದ್ಯಾ? ಹೆಲ್ತ್ ಬಗ್ಗೆ ಹೆಚ್ಚು ಗಮನ ಇಡಬೇಕಲ್ವಾ? ಕಮಲಿ ಅವರೇ, ನೀರು ಕುಡಿಸಿ. ಕಮಲಿ ಅವರೇ, ರಚನಾ ತೀರಾ ಸುಸ್ತಾಗಿದ್ದಾಳೆ. ಒಂದು ಗ್ಲಾಸ್ಗೆ ಗ್ಲೂಕೋಸ್ ಹಾಕೋ ಬನ್ನಿ. ಬೇಡ ಅಣ್ಣ. ರಚನಾ, ಸುಮ್ಮನೆ ಇರು. ಕಮಲಿ ಅವರೇ, ನೋಡಿದ್ರ ರಮೇಶ್, ಆಗ್ಲೇ ಉಪವಾಸ ಮಾಡ್ಲಿ ಅಂತ ಹೇಳಿದ್ರಿ, ಈಗ ನೋಡಿ ಹೇಗಾಗಿದೆ ಅಂತ. ಅವಳದೇನೋ ನಂಬಿಕೆ, ಅದಕ್ಕೆ ಯಾಕೆ ಬೇಜಾರು ಮಾಡಿಸ್ಬೇಕು ಅಂತ ಹಾಗಂದೆ. ರಚನಾ, ಕುಡಿಯವಿ, ಕುಡಿ. ಇವಳ ಮ್ಯಾಗ ಪ್ರೀತಿನೇ ಇಲ್ದಿರೋ ಅಮರಣ್ಣಂಗೋಸ್ಕರ ಪಾಪ ಇವಳು ಉಪವಾಸ ಎಲ್ಲ ಮಾಡ್ತಾವಳಲ್ಲ, ಆ ಅಮರಣ್ಣಂಗೆ ಇದೆಲ್ಲ ಲೆಕ್ಕಕ್ಕೂ ಇಲ್ಲ. ರಚನಾ ನೋಡು, ಇದನ್ನೆಲ್ಲ ಬಿಟ್ಬಿಡು, ನನ್ ಮಾತು ಕೇಳು. ಈ ಉಪವಾಸ ಎಲ್ಲ ಬೇಡ. ಮೊದಲು ನಿನ್ನ ಆರೋಗ್ಯದ ಕಡೆ ಯೋಚನೆ ಕೊಡು. ಕಮ್ಲಿ, ಇದು ಅಮರ್ಗೋಸ್ಕರ ಮಾಡ್ತಿರೋದು. ಅವನ್ ಸೇಫ್ ಆಗಿರ್ಬೇಕು. ನೋಡು ರಚನಾ, ಅಮರ್ ಅಣ್ಣಂಗೆ ಏನೂ ಆಗಕ್ಕಿಲ್ಲ. ನಾವೆಲ್ಲರೂ ಅವನ ಹುಡ್ಕೋ ಪ್ರಯತ್ನ ಮಾಡ್ತಿದೀವಲ್ವಾ, ಅವನ್ ಸಿಗ್ತಾನೆ ರಚನಾ. ಹೌದು ರಚನಾ, ಅಮರ್ಗೇನು ಆಗಿರಲ್ಲ. ನೀನೇ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಈ ತರ ಹಾರಕೆ ಎಲ್ಲ ಹೊರಬೇಡ. ನೋಡು, ಅಪ್ಪ ಅಮ್ಮ ಎಲ್ಲ ಎಷ್ಟು ಟೆನ್ಷನ್ ಆಗಿದ್ದಾರೆ ಅಂತ. ನೀನ್ ಹೀಗೆ ಬಿಹೇವ್ ಮಾಡೋದ್ರಿಂದ ಅವ್ರಿಗಿನ್ನೂ ನೋವು ಹೆಚ್ಚಾಗತ್ತೆ. ಸರಿಯಾಗಿ ಹೇಳು ಋಷಿ, ನನ್ ಮಾತೆ ಕೇಳಲ್ಲ ಇವಳು. ನನ್ ಸಂಕಟ ಇವಳಿಗೆಲ್ಲ ಅರ್ಥ ಆಗ್ಬೇಕು. ರಚನಾ, ನೀನ್ ನನ್ ಜಾಣ ಮರಿಯಲ್ವಾ, ಸ್ವಲ್ಪ ಊಟ ಮಾಡು. ಬೇಡ ಅಣ್ಣ. ಸರ್, ಹಿಂಗೆಲ್ಲ ಹೇಳಿದ್ರೆ ಅವಳು ಕೇಳಕ್ಕಿಲ್ಲ. ನಾನು ಹೋಗಿ ಊಟ ಕಲ್ಸ್ಕೊಂಬತ್ತೀನಿ ರೀ. ನೀನ್ ಆರೋಗ್ಯದ ಕಡೆ ನೋಡ್ಕೋಬೇಕಷ್ಟು. ಮಾಮ್, ನಾನಂತೂ ಋಷಿ ಮುಂದೆ ಫುಲ್ ಬಿಲ್ಡಪ್ ತಗೊಂಡೆ ಮಾಮ್. ನಾನೇ ಎಲ್ಲ ಅಡ್ಗೆ ಮಾಡಿದೆ ಅಂತ ಹೇಳಿದಾಗ ಅವ್ನ್ ಫೇಸ್ ನೋಡಿದ್ರ ಮಾಮ್, ಋಷಿ ಎಷ್ಟು ಇಂಪ್ರೆಸ್ ಆದ ಅಂತ. ಅಂಡ್ ಯು ನೋ ವಾಟ್ ಮಾಮ್, ಈಗ ನಾನು ಋಷಿ ಸರ್ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದೀನಿ. ಅವ್ನ್ಗದು ಇಷ್ಟನೂ ಆಗ್ತಿದೆ. ಡೌಟೇ ಇಲ್ಲ ಮಾಮ್, ನನ್ನಲ್ಲಿ ಆಗಿರೋ ಚೇಂಜಸ್ ನ ನೋಡಿ ಋಷಿ ಈಗ 100% ಫಿದಾ ಆಗ್ತಾನೆ. ಮಾಮ್, ನೀವ್ ಯಾಕೆ ಹೀಗಿದ್ದೀರಾ? ಓ, ಆ ಕಮಲಿ ನಿಮ್ ಕೈಯಲ್ಲಿ ಆಶೀರ್ವಾದ ಮಾಡಿಸ್ಕೊಂಡ್ಲು ಅಂತನಾ? ಬಿಡಿ ಮಾಮ್, ಬರೀ ಬಾಯ್ ಮಾತಲ್ಲಿ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದೀರಾ, ಬಟ್ ಮನ್ಸಲ್ಲಿ ಆ ಫೀಲಿಂಗ್ ಇಲ್ವಲ್ಲ. ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಹೌದು ಮಾಮ್, ಆ ಕಮಲಿ ಲಾಸ್ಟ್ ಅಲ್ಲಿ ನಿಮ್ಗೆ ಏನೋ ಹೇಳಿದ್ಲಲ್ಲ, ಏನದು? ಇನ್ನೇನ್ ಹೇಳ್ತಾಳೆ? ನೀವೇನೇ ಮಾಡಿದ್ರು ನನ್ ಗಂಡನ ನನ್ನಿಂದ ಕಿತ್ಕೊಳಕ್ ಆಗೋಲ್ಲ ಅಂತ ಆವಾಜ್ ಹಾಕೋದ್ಲು. ಹೌದಾ ಮಾಮ್? ಗಾಡ್, ಆ ಕಮಲಿ ತುಂಬಾ ಓವರ್ ಆಯ್ತು. ಓವರ್ ಆಗಿದ್ದು ನಿಂದು. ವಾಟ್? ನಾನೇನ್ ಮಾಡ್ದೆ ಮಾಮ್? ನಾನೇನ್ ಮಾಡ್ದೆ? ನೀನ್ ಯಾಕ ಕಮಲಿನ ಇಮಿಟೇಟ್ ಮಾಡ್ತಿದ್ಯಾ?
ರಿಷಿ ಸರ್ ಅಂತ ಅವನ್ ಹಿಂದೆನೆ ಹೋಗ್ತಿದ್ಯಲ್ಲ ನೀನು. ಛೀ! ನಾನ್ ಬಡಿಸ್ತೀನಿ ಅಂತ ನೀನ್ ಹೇಳಿದಾಗ ನೀನೇನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ಯಾ ಅಂತ ನಾನು ಖುಷಿ ಪಟ್ಕೊಂಡು ಸುಮ್ನಿದ್ದೆ. ಆದ್ರೆ ನೀನ್ ಮಾಡಿದ್ದೇನು ಟಿಪಿಕಲ್ ಫೀಮೇಲ್ ತರ. ಅವನಿಗೆ ಬಡಿಸಿದ್ದೇನು, ಒತ್ತಾಯ ಮಾಡಿದ್ದೇನು, ಊಟ ಆದ್ಮೇಲೆ ಕೈ ತೊಳ್ಕೊಂಡ್ಮೇಲೆ ಹೋಗಿ ಟವೆಲ್ ಕೊಟ್ಟಿದ್ದೇನು. ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಬೇಬಿ? ದಿಸ್ ಇಸ್ ನಾಟ್ ಯು. ಮಾಮ್, ಬೇಬಿ, ನಾನ್ ನಿನ್ನನ್ನು ಎಷ್ಟು ಬೋಲ್ಡ್ ಆಗಿ ಬೆಳೆಸಿದ್ದೆ, ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋ ಕೆಪಾಸಿಟಿನೂ ಕೊಟ್ಟಿದ್ದೆ. ಆದ್ರೆ ನೀನ್ ಮಾಡ್ತಿರೋದೇನು? ನೀನು ಋಷಿ ಜೊತೆ ಹೀಗಿರ್ಬೇಕಾ? ನೀನ್ ಕುಣಿಸದ ಹಾಗೆ ಕುಣಿಯೋ ಗೊಂಬೆ ಋಷಿ ಆಗಿರ್ಬೇಕು. ನೀನು ಅವನ್ ಕಂಟ್ರೋಲ್ ಅಲ್ಲಿ ಇರೋದಲ್ಲ. ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬೇಬಿ. ಮತ್ತಿನ್ನೇನ್ ಮಾಡ್ಲಿ ಮಾಮ್ ನಾನು? ರಿಷಿಗ್ ಅದೇ ತಾನೇ ಇಷ್ಟ. ಕಮ್ಲಿ ಅವನ್ನ ರಿಷಿ ಸರ್ ಅಂತ ಕರೆಯೋದ್ ಇಷ್ಟ, ಅವ್ಳು ಕುಕ್ ಮಾಡೋದ್ ಇಷ್ಟ, ಊಟನ ಸರ್ವ್ ಮಾಡೋದ್ ಇಷ್ಟ. ಅದಕ್ಕೆ ನಾನ್ ರಿಷಿಗ್ ಹತ್ರ ಆಗ್ಬೇಕು ಅಂತ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಲುಕ್ ಬೇಬಿ, ನೀನ್ ಕಮಲಿ ತರ ಬಿಹೇವ್ ಮಾಡೋದ್ರಿಂದ ರಿಷಿಗೆ ನಿನ್ ಮೇಲ್ ಪ್ರೀತಿ ಹುಟ್ಟಲ್ಲ. ಯಾಕಂದ್ರೆ ಒರಿಜಿನಲ್ ಇರೋ ವ್ಯಾಲ್ಯೂ ಡೂಪ್ಲಿಕೇಟ್ ಇರಲ್ಲ. ನೀನು ನಿನ್ ತರ ಇದ್ದೆ ಅವನ್ ಪ್ರೀತಿನ ಸಂಪಾದಿಸ್ಕೋಬೇಕು. ಆ ಕಮಲಿ ಹಳ್ಳಿ ಅವಳೆ ಆದ್ರು, ಹಳ್ಳಿ ಭಾಷೆ ಮಾತಾಡಿದ್ರು, ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡ್ರು, ಋಷಿಗ್ ಯಾಕೆ ಇಷ್ಟ ಆಗ್ತಾಳೆ ಗೊತ್ತಾ ನಿನ್ಗೆ? ಯಾಕಂದ್ರೆ ಅವಳು ಯುನೀಕ್ ಅನ್ಸ್ತಾಳೆ, ಇನ್ನೋಸೆಂಟ್ ಆಗಿರ್ತಾಳೆ. ಆದ್ರೆ ಬೇಕಾದ ಟೈಮಲ್ಲಿ ಬುದ್ಧಿ ಉಪಯೋಗಿಸಿ ಗೆಲ್ತಾಳೆ. ಆದ್ರೆ ನೀನ್ ಹಾಗಲ್ವಲ್ಲ, ನನ್ಗೆಲ್ಲಾ ಗೊತ್ತು ಅನ್ನೋ ತರ ಇರ್ತೀಯ. ಆದ್ರೆ ಬೇಕಾದಾಗ ನಿನ್ ಬುದ್ಧಿ ಕೈ ಕೊಡುತ್ತೆ, ಸೋಲ್ತೀಯ. ಮಾಮ್, ಐ ಆಮ್ ವೆರಿ ಕನ್ಫ್ಯೂಸ್ಡ್. ನಾನೀಗ ಏನ್ ಮಾಡ್ಬೇಕು? ಆ ಕಮ್ಲಿ ತರ ಡ್ರೆಸ್ ಮಾಡ್ಕೋಬೇಕಾ? Shut up! ಹೇಳದ್ನಲ್ಲ, ನೀನು ಅವಳ ಜೆರಾಕ್ಸ್ ಕಾಪಿ ಆಗ್ಬೇಡ. ನೀನು ನೀನಾಗಿದ್ದು ಋಷಿ ನಿನ್ನನ್ನ ಇಷ್ಟಪಡೋ ಹಾಗೆ ಮಾಡ್ಕೋ. ಮಾಮ್, ನೀವೀಗ ರಿಡಲ್ಸ್ ಅಲ್ಲಿ ಮಾತಾಡಿದ್ರೆ ನಂಗೇನು ಅರ್ಥ ಆಗಲ್ಲ. ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಹೇಳಿ. ಓಕೆ, ಕಮಲಿನ ಸೈಡ್ಗಿಡೋಣ. ಈಗ ಋಷಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಋಷಿ ಲೆಕ್ಚರರ್, ಅವನಿಗೆ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನ ಥಿಂಕ್ ಮಾಡು. ಈ ಅಡಿಗೆ ಮನೆ ಕೆಲಸ, ಗರ್ತಿ ಗೌರವನ್ ತರ ಟವೆಲ್ ಹೋಗ್ಕೊಡೋದು, ಈ ಲೆವೆಲ್ ಎಲ್ಲ ಬಿಟ್ಟು ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡು. ದಿ ಮೇನ್ ಪಾಯಿಂಟ್, ಕಮಲಿ ಟಿಪಿಕಲ್ ವುಮನ್ ಆದ್ರೂ ಒಬ್ಬ ಲೆಕ್ಚರರ್ಗೆ ಇಷ್ಟ ಆಗೋ ಥರಾನು ಇದ್ದಾಳೆ. ಬಿಕಾಸ್ ಅವಳು ಚೆನ್ನಾಗಿ ಓದ್ತಾಳೆ, ರ್ಯಾಂಕ್ ತಗೋತಾಳೆ, ಕಾಲೇಜ್ನು ನಡೆಸ್ತಾಳೆ. ಸೊ ನೀನು ಆ ಥರ ಯೋಚನೆ ಮಾಡಬೇಕು. ನೀನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಬೇಬಿ. ಬಿಕಾಸ್ ನಿನ್ನ ಹತ್ರ ಎಲ್ಲಾನು ಇದೆ. ನಿನಗೆ ಸಪೋರ್ಟ್ ಮಾಡೋದಕ್ಕೆ ಈ ನಿನ್ ಮಾಮು ಇದ್ದಾಳೆ, ನನ್ನ ಹತ್ರ ಕಾಲೇಜ್ ಇದೆ. ನಿಮ್ಮ ಅಜ್ಜಿನ ಹೆದರ್ಸಿ ಅಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಋಷಿಗ್ ಇಷ್ಟ ಆಗೋ ಹಾಗೆ ಮಾಡೋದಕ್ಕೆ ನೀನಲ್ಲಿ ಸ್ಟೂಡೆಂಟ್ಸ್ ನ ಯೂಸ್ ಮಾಡ್ಕೋಬಹುದು. ಅಥವಾ ಕಾಲೇಜಲ್ಲಿ ಏನೋ ಕೆಲಸ ಮಾಡಿಸಿದ್ಯಾ ಅಂತ ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡು ಋಷಿನ ಇಂಪ್ರೆಸ್ ಮಾಡೋದಕ್ಕೆ ನೋಡು. ಆಗ ಋಷಿ ತಾನಾಗ್ ತಾನೇ ನಿನಗೆ ಹತ್ರ ಆಗ್ತಾನೆ. ನಿನ್ನ ಮುಂದೆ ಕಮಲಿ ವೀಕ್ ಅನಿಸ್ಬೇಕು, ಋಷಿಗೆ ನೀನೇ ಬೇಕು ಅನ್ಸ್ಬೇಕು. ಹಾಗ್ ಮಾಡು. ಯಾರಾದ್ರೂ ಹುಡ್ಕೊಂಡು ನಿಮ್ ಮನೆ ಹತ್ರ ಬಂದಿದ್ರಾ? ಯಾರು ಬಂದಿಲ್ಲ, ಯಾರ ಫೋನು ಬಂದಿಲ್ಲ. ಗುಡ್. ಆದ್ರೆ ನನಗ್ ಒಂದಂತೂ ಕನ್ಫರ್ಮ್ ಆಯ್ತು, ಇನ್ಮೇಲೆ ಯಾರು ನನ್ನ ಹತ್ರ ಬರೋದೂ ಇಲ್ಲ. ಒಂದು 2 ದಿನ ಟೈಮ್ ಕೊಡಿ,
ನನ್ನ ಹೆಸರಿಗಾಗಿರೋ ಆಸ್ತಿ ಡಾಕ್ಯುಮೆಂಟ್ಸ್ ತೆಗೆಸ್ತಾ ಇದ್ದೀನಿ. ಅದನ್ನ ನನ್ನ ಕೈಗೆ ಬರ್ಲಿ, ಆಮೇಲೆ ಎಲ್ರನ್ನೂ ಆಡಿಸ್ತೀನಿ. ಸರ್, ರಚನನ್ನ ಈ ಪರಿಸ್ಥಿತಿ ನಂಗೆ ನೋಡಕ್ ಆಯ್ತಿಲ್ಲ ಸರ್. ಪಾಪ ಅಮ್ಮರಣ್ಣಂಗೋಸ್ಕರ ಉಪವಾಸ ಎಲ್ಲ ಮಾಡ್ತಾವಳೆ. ಈ ಸಮಯದಾಗಾರು ನಾವು ಸತ್ಯನ ಹೇಳ್ಬೇಕಲ್ವಾ ಸರ್? ಹೇಗ್ ಸತ್ಯ ಹೇಳೋದು ಕಮಲಿ ಅವರೇ? ಹೀಗಿರೋ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನನಗೆ ಬೇಜಾರಾಗ್ತದೆ. ಅಮ್ಮರ ಆಡಿದ ಮಾತುಗಳನ್ನ ಹೇಳಿದ್ರೆ ಅದನ್ನ ಅರ್ಗಿಸ್ಕೊಂತಾಳೆ ಅನ್ಕೊಂಡಿದ್ರ. ಆ ಅಮ್ಮರ್ ಆಡಿರೋ ಮಾತುಗಳನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಇನ್ನು ಅಮರ್ನ ಅಷ್ಟು ಪ್ರೀತಿಸಿ ನಂಬಿರೋ ರಚನಾ ಹೇಗೆ ಅರ್ಗಿಸ್ಕೊಂತಾಳೆ? ಆದ್ರೆ ರಚನಾ ಇಲ್ಲಿ ಅಮರ್ಗೋಸ್ಕರ, ಅಮರ್ ಸೇಫ್ಟಿಗೋಸ್ಕರ ಪೂಜೆ, ಪುನಸ್ಕಾರ, ಉಪವಾಸ ಅಂತೆಲ್ಲ ಸಾಯ್ತಿದ್ದಾಳೆ. ಇನ್ ಅಮರ್ ಆಡಿರೋ ಸತ್ಯಗಳನ್ನೆಲ್ಲ ಇವಳಿಗೆ ಹೇಳ್ತು ಅಂತ ಹೇಳಿದ್ರೆ ಆ ಪುಟ್ಟು ಜೀವ ತಡ್ಕೊಳ್ಳುತ್ತೆ ಅನ್ಕೊಂಡಿದ್ದೀರಾ? ಕಮಲಿ ಅವರೇ, ಸದ್ಯಕ್ಕೆ ರಚನಂಗೆ ನಿಜ ಗೊತ್ತಿಲ್ಲದೆ ಇರೋದೇ ತುಂಬಾ ಒಳ್ಳೇದು. ಸರ್, ಹಂಗಂತ 8 ದಿವಸ ಅಂತ ಈ ಸತ್ಯನ ಮುಚ್ಚಿಟ್ಟಿರ್ತೀರಾ? ಮಾವಯ್ಯನುವೆ ಅಮರಣ್ಣನ ಹುಡ್ಕೋ ಪ್ರಯತ್ನ ಮಾಡ್ತಾವ್ರೆ. ಅವ್ರಿಗೆ ಸತ್ಯ ಗೊತ್ತಾದ್ರೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಮಲಿ ಅವರೇ. ರಚನಂಗೆ ಸತ್ಯ ಗೊತ್ತಾದ್ರೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತದ. ಸದ್ಯಕ್ಕೆ ರಚನೆಗೆ ಸತ್ಯ ಗೊತ್ತಿಲ್ಲದೆ ಇರೋದೇ ಒಳ್ಳೇದು. ಸಮಯ ಸಂದರ್ಭ ನೋಡಿ ಅವಳಿಗೆ ನಿಜ ಹೇಳಿದ್ರೆ ಆಯ್ತು. ಸರಿ ಸರ್, ನೀವ್ ಹೇಳ್ದಂಗೆ ಆಗ್ಲಿ. ನೀವ್ ಯಾವಾಗ ರಚನನ್ ತವ ಹೇಳಮ್ಮ ಅಂತಿರೋ ಆವಾಗ್ಲೇ ಅವಳಿಗೆ ವಿಷಯ ಹೇಳಮ್ಮ. ಆದ್ರೆ ದಯವಿಟ್ಟು ನೀವು ಇಟ್ಟೊಂದು ಬೇಸರ ಮಾಡ್ಕೊಂಬೇಡಿ. ನನ್ನ ಕಾಲದ್ ನೋಡಕ್ ಆಗಕ್ಕಿಲ್ಲ ಸರ್. ದೇವ್ರೆ, ಅಮರಣ್ಣಂಗೆ ಯಾಕಿಂತ ಕೆಟ್ಟ ಬುದ್ಧಿ ಕೊಟ್ಟೆ? ರಚನನ್ ನೋಡಿ ಕೂಡ ನಿನ್ನ ಕರುಣೆ ಬತ್ತಿಲ್ವಾ? ಮಾಮ್, ಮಾಮ್, ಇಲ್ಲಿ ನೋಡಿ. ಏನದು? ನೀವೇ ನೋಡಿ ಮಾಮ್. ಏನ್ ಬೇಬಿ ಇದು? ಸಮ್ಮರ್ ಕ್ಯಾಂಪ್ ನಮ್ ಕಾಲೇಜಲ್ಲ? ಎಸ್ ಮಾಮ್, ನಮ್ ಕಾಲೇಜಲ್ಲೇ. ಅಂಡ್ ಇದನ್ನ ಆರ್ಗನೈಸ್ ಮಾಡ್ತಿರೋದು ಯಾರು ಗೊತ್ತಾ? ನಾನೇ. ನೀನಾ? ಆದ್ರೆ ಯಾಕೆ? ಋಷಿನ ಇಂಪ್ರೆಸ್ ಮಾಡೋದಕ್ಕೆ ಮಾಮ್. ಆಕ್ಚುಲಿ ಒಂದು ಫ್ಯೂ ಗವರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ನ ಕರ್ಕೊಂಡ್ ಬಂದು ಅವರಿಗೆ ಬೇಸಿಕ್ ಕಂಪ್ಯೂಟರ್, ಡ್ರಾಯಿಂಗ್, ಸಿಂಗಿಂಗ್, ಡಾನ್ಸಿಂಗ್, ಇಂಡೋರ್ ಅಂಡ್ ಔಟ್ಡೋರ್ ಆಕ್ಟಿವಿಟೀಸ್, ಮತ್ತೆ ಸ್ಟೋರಿ ಟೆಲ್ಲಿಂಗ್, ಅಬ್ಯಾಕಸ್, ಇದನ್ನೆಲ್ಲ ನಾನೇ ಹೇಳ್ಕೊಡ್ತೀನಿ. ನೀನಾ? ಎಸ್ ಮಾಮ್. ಬೇಬಿ, ನನ್ಗೇನು ಅರ್ಥ ಆಗ್ತಿಲ್ಲ. ಏನ್ ನಿನ್ ಪ್ಲಾನು? ನೀವೇ ಹೇಳಿದ್ರಲ್ಲ ಮಾಮ್, ಒಬ್ಬ ಲೆಕ್ಚರರ್ಗೆ ಇಷ್ಟು ಆಗೋ ತರ ಏನಾದ್ರು ಮಾಡು ಅಂತ. ನಮ್ಮ ಹತ್ರ ಕಾಲೇಜ್ ಇದೆ, ಸೊ ಅಲ್ಲಿ ಏನಾದ್ರು ಮಾಡಕ್ಕಾಗತ್ತಾ ನೋಡು ಅಂತ ಹೇಳಿದ್ರಿ. ಅದಕ್ಕೆ ಈ ಕ್ಯಾಂಪ್ ಫಿಕ್ಸ್ ಮಾಡಿದೆ. ಬಟ್ ಬೇಬಿ, ಇದರಿಂದ ರಿಷಿಗ್ ನೀನ್ ಹೇಗ್ ಹತ್ರ ಆಗ್ತೀಯಾ? ಮಾಮ್, ಈ ಕ್ಯಾಂಪ್ ನಾನ್ ನೆಪ ಮಾಡ್ಕೊಂಡು ರಿಷಿಗೆ ನಾನು ತುಂಬಾ ಹತ್ರ ಆಗ್ತೀನಿ. ನೋಡ್ತಾ ಇರಿ ಮಾಮ್, ರಿಷಿನೇ ಮುಂದೆ ನಿಂತು ಈ ಕ್ಯಾಂಪ್ ನ ಲೀಡ್ ಮಾಡೋ ಹಾಗೆ ಮಾಡ್ತೀನಿ.
ಇದಕ್ಕೆ ರಿಷಿ ಒಪ್ತಾನ? ಒಪ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ ಮಾಮ್. ಒಟ್ನಲ್ಲಿ ಈ ಕ್ಯಾಂಪ್ ಎಂಡ್ ಆಗುವಷ್ಟರಲ್ಲಿ ರಿಷಿಗೆ ನಾನು ತುಂಬಾ ಹತ್ರ ಆಗ್ತೀನಿ. ಕಮಲಿ ಮತ್ತೆ ರಿಷಿ ಗಟ್ಟಿಯಾಗಿರೋ ಸಂಬಂಧ ಲೂಸ್ ಆಗ್ತಾ ಹೋಗುತ್ತೆ. ಮಾಮ್, ನೀವ್ ಹೇಳಿದ್ದು ಕರೆಕ್ಟ್. ನಾನು ಆ ಕಮಲಿ ರೂಟಲ್ಲಿ ಹೋಗಲ್ಲ. ನಾನು ಜೆರಾಕ್ಸ್ ಕಾಪಿ ಆಗಲ್ಲ ಮಾಮ್. ನಾನಾಗೆ ಇದ್ದು ಅದ್ರಲ್ಲೂ ಅವನ್ಗಿಷ್ಟ ಆಗೋ ತರ ನನ್ನನ್ನ ಮಾಡಿಫೈ ಮಾಡ್ಕೊಂಡು ರಿಷಿನ ಇಂಪ್ರೆಸ್ ಮಾಡ್ತೀನಿ ಮಾಮ್. ರಿಷಿಗೆ ಈ ಅನಿಕಾ ಇಲ್ಲ ಅಂದ್ರೆ ನಾನ್ ಇರಕ್ಕಾಗಲ್ಲ ಅನ್ನೋ ಫೀಲ್ ನ ಬರೋ ಹಾಗೆ ಮಾಡ್ತೀನಿ. ಈ ಅನಿಕಾ ಮುಂದೆ ಆ ಕಮಲಿ ವೇಸ್ಟ್ ಬಾಡಿ ಅಂತ ಅನ್ಸ್ಬೇಕು. ಹಾಗ್ ಮಾಡ್ತೀನಿ. ನೋಡ್ತಾ ಇರಿ ಮಾಮ್, ಈ ಕ್ಯಾಂಪ್ ಎಂಡ್ ಆಗೋಷ್ಟ್ರಲ್ಲಿ ರಿಷಿಗೆ ಆ ಕಮಲಿ ಮರ್ತೇ ಹೋಗಿರ್ತಾಳೆ.